ಮೊದಲಿಗೆ ಹ್ಯಾಪಿ ನ್ಯೂ ಇಯರ್ ಸರ್. ಥ್ಯಾಂಕ್ ಯು. ಸರ್ ಪಿನಾಕ ಅಂದ್ರೆ ಅದರ ಅರ್ಥ ಬಂದು ಶಿವನ ಕೈಲಿರುವಂತ ಬಿಲ್ಲು, ಧನುಸ್ಸು. ಧನುಸ್ಸು ಆ ತರ ಬರುತ್ತೆ ಸರ್. ಆ ಕಂಟೆಂಟ್ ನೋಡಿದಾಗ ಒಂದ್ ಕಡೆ ಜನರಿಗೋಸ್ಕರ ಇದ್ದವನು ಒಂದು ದಂತಕಥೆ ಅಂತ ಹೇಳ್ತಾರೆ, ನೆಕ್ಸ್ಟ್ ನೋಡಿದ್ರೆ ಮಂತ್ರಾವತಿ ಗೆಟಪ್ ಅಲ್ಲಿ ಕಾಣಿಸ್ತಾರೆ. ತುಂಬಾ ಶೇಡ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ನಿಮ್ ಪಾತ್ರದಲ್ಲಿ. ಖಂಡಿತವಾಗ್ಲು ಸರ್. ಓಕೆ, ಆ ಮಂತ್ರವಾದಿ ಶೇಡು ಅಂಡ್ ಅಲ್ಲಿ ಕ್ಷುದ್ರ ರುದ್ರ ಅಂದ್ರೆ ಗುಡ್ ಅಂಡ್ ಬ್ಯಾಡ್ ಎರಡನ್ನು ತೋರಿಸ್ತೀವಿ. ಸೊ ಇದು ಸಿನಿಮಾದ ಇದು ಟೀಸರ್ಗೋಸ್ಕರ ಮಾಡಿರೋದಲ್ಲ, ಸಿನಿಮಾಲ್ ಕೂಡ ಇರುತ್ತೆ ಇದು. ಸೊ ಒಬ್ಬ ಮನುಷ್ಯನಲ್ಲಿ ಎರಡು ಎನರ್ಜಿ ಇರುತ್ತೆ, ಯಾವ್ದನ್ನ ಆಕ್ಟಿವೇಟ್ ಮಾಡಬೇಕು ಅನ್ನೋದು ಟೀಸರ್ ಅಲ್ಲಿ ಹೇಳ್ತೀವಿ. ಒಳ್ಳೇದನ್ನ ನಾವು ಹೆಚ್ಚು ತೋರಿಸ್ಬೇಕು ಅಂತ. ಸೊ ನಮ್ಮ ಸಿನಿಮಾ ಒಳ್ಳೇದು ಕೆಟ್ಟದ್ರ ಬಗ್ಗೆ ಹಾಗೆ ಹಳೆ ಕಥೆಗಳ ಬಗ್ಗೆ ಹೇಳ್ಕೊಂಡು ಬರ್ತಾ ಇರ್ತೀವಿ. ಸೊ ಕೆಲವೊಂದು ಕಥೆಗಳು ಏನಾಗುತ್ತೆ ಸರ್, ಈಗ ಪುರಾಣ, ರಾಮಾಯಣ, ಮಹಾಭಾರತ ಎಲ್ಲ ತಗೊಂಡಾಗ ಪುರಾಣ ಅಂತೀವಿ, ಆದ್ರೆ ಸಾಕ್ಷಿಗಳೆಲ್ಲ ನೋಡಿದಾಗ ನಿಜವಾದ ಘಟನೆ ಅಂತ ಅನ್ಸುತ್ತೆ. ಕಿಷ್ಕಿಂಧೆಯಲ್ಲಿ ಆಂಜನೇಯ ಇದ್ದಿದ್ ನಿಜ ಅನ್ಸುತ್ತೆ. ನಮ್ಮೂರ ಹತ್ರ ಭೀಮಾಂಜನೇಯ ಭೀಮೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಭೀಮನ ಹೆಜ್ಜೆ ಇದೆ. ಆದ್ರೆ ಇವತ್ತು ಕೂಡ ಪ್ರತಿ ಸಂಕ್ರಾಂತಿಗೆ ಜಾತ್ರೆ ಆದಾಗ ಹೋಗಿ ನನ್ ಚಿಕ್ಕ ಹುಡುಗನಿಂದ ಅಲ್ಲಿ ಹೋದಾಗ ಭೀಮನ ಹೆಜ್ಜೆಗೆ ಹೂವು ಹಾಕಿ ಪೂಜೆ ಮಾಡ್ಬಿಟ್ಟು ಬಂದಿದ್ದೀನಿ. ಸೊ ನಮ್ಮ ಸಂಸ್ಕೃತಿಲಿ ನಂಬ್ತೀವಿ ನಾವು. ಅದು ಕಥೆ ಅಲ್ಲ, ಕಾಲ್ಪನಿಕನೂ ಅಲ್ಲ, ಕಟ್ಟುಕಥೆನೂ ಅಲ್ಲ, ಪುರಾಣ ಜೊತೆಯಲ್ಲಿ ನಡೆದಿರೋ ಘಟನೆ ಕಥೆ ಅಂತ ನಂಬ್ತೀವಿ ನಾವು. ಸೊ ಆ ಥರದಲ್ಲಿ ಮಾಡಿರೋಂತ ಒಂದು ಸಿನಿಮಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.